ಲೈನಲ್ಲೇ ರೀ, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಆಗಿ ಲಭ್ಯವಾಗ್ತಾ ಇದೆ. ಜಮ್ಮುವಿನಲ್ಲಿ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಆಕ್ಟಿವ್ ಮಾಡಲಾಗಿದೆ. ವಾಯು ರಕ್ಷಣಾ ವ್ಯವಸ್ಥೆಗೆ ಪಾಕ್ ಡ್ರೋನ್ ಟೂಸ್ ಪಟಾಕಿ ಆಗಿದೆ. ಪಾಕ್ನ ಎಲ್ಲಾ ಡ್ರೋನ್ಗಳನ್ನ ಹೊಡೆದು ಹಾಕಿದಂತಹ ಭಾರತ ಜಮ್ಮುವಿನಲ್ಲಿ ಈಗ ಎಡಿಎಸ್ ಅನ್ನ ಮತ್ತೊಮ್ಮೆ ಆಕ್ಟಿವ್ ಮಾಡಲಾಗಿದೆ. ಯಾಕೆಂತಂದ್ರೆ ಮತ್ತೊಮ್ಮೆ ಆರ್ಟಿಲರಿ ಫೈರಿಂಗ್ ಅನ್ನ ಮಾಡುವಂತ ಕೆಲಸವನ್ನ ಪಾಕಿಸ್ತಾನದ ಕಡೆಯಿಂದ ಆಗ್ತಾ ಇದೆ. ಜಮ್ಮು ಏರ್ಪೋರ್ಟ್ ಬಳಿಯ ಈ ಕ್ಷಣದ ದೃಶ್ಯಾವಳಿಯನ್ನ ನೀವು ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ರಿ. ನೀವು ಕೇಳಿಸ್ಕೋಬಹುದು ಆಡಿಯೋನ. ಅಲ್ಲಿ ಬ್ಲಾಸ್ಟ್ ಆಗ್ತಾ ಇರೋದಂದ್ರೆ ಎಡಿಎಸ್ ಸಿಸ್ಟಮ್ ಮೂಲಕ, ಅಂದ್ರೆ ಆಂಟಿ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಆಕ್ಟಿವ್ ಮಾಡಿದಾಗ ಆಕಾಶದಲ್ಲಿ ಹಾರಿ ಬರುವಂತ ಡ್ರೋನ್ಗಳನ್ನ ಹೊಡೆದು ಹಾಕುವಂತ ಕೆಲಸಗಳನ್ನ ಮಾಡಲಾಗುತ್ತೆ. ಅದರ ದೃಶ್ಯವನ್ನ ಕೂಡ ನೀವು ಗಮನಿಸಬಹುದು. ನೋಡಿ, ಇಲ್ಲಿ ಶಬ್ದವನ್ನು ಕೂಡ ನೀವು ಕೇಳಿಸ್ಕೋಬಹುದು. ಈಗ ರಂಜಿತ್ ಮತ್ತು ಅಭಿಷೇಕ್, ನನ್ನ ಇಬ್ಬರು ಸಹೋದರಿಗಳು ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಂಜಿತ್, ಒಂದು ಕಡೆ ಉರಿ ಸೆಕ್ಟರ್ ಅಲ್ಲೂ ಕೂಡ ಫೈರಿಂಗ್ ನಡೀತಾ ಇದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಮತ್ತೊಂದು ಕಡೆ ಈಗ ಜಮ್ಮು ಏರ್ಪೋರ್ಟ್ ಬಳಿ ಕೂಡ ದಾಳಿಗೆ ಪ್ರಯತ್ನ ಪಡಲಾಗಿದೆ. ಅದನ್ನ ಆಕಾಶದಲ್ಲೇ ಇಂಟರ್ಸೆಪ್ಟ್ ಮಾಡುವಂತ ಕೆಲಸಗಳಾಗಿದೆ. ಈಗ ಜಮ್ಮುವಿನಲ್ಲಿ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಆಕ್ಟಿವ್ ಮಾಡಲಾಗಿದೆ. ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ ಈಗ ಅಲ್ಲಿ? ನೋಡಿ ನಾಗೇಂದ್ರ ಬಾಬು, ನಿರಂತರವಾಗಿ ಪಾಕಿಸ್ತಾನದ ಈ ಭಯೋತ್ಪಾದಕ ದಾಳಿಯ ಜೊತೆಗೆ ಪಾಕಿಸ್ತಾನದ ಈ ಸೇನಾ ದಾಳಿ ಇದೆಯಲ್ಲ, ಈ ಸೇನಾ ದಾಳಿಗೆ ಭಾರತ ಕೊಡ್ತಾ ಇರುವಂತ ಕೌಂಟರ್ ಅನ್ನ ನಾವು ರಾತ್ರಿ ಇಡೀ ನೋಡ್ತಾ ಇದ್ವಿ. ಮತ್ತೆ ಪ್ರತಿದಾಳಿಯನ್ನು ಕೂಡ ನಾವು ರಾತ್ರಿ ಇಡೀ ಇದ್ದು ನೋಡ್ತಾ ಇದ್ವಿ. ನಾಗೇಂದ್ರ ಬಾಬು ನೋಡಿ, ಭಾರತೀಯ ಸೇನೆ ಪಾಕಿಸ್ತಾನದ ಆ ಸುಧಾರಿತ ಡ್ರೋನ್ಗಳ ದಾಳಿಯನ್ನ ಯಶಸ್ವಿಯಾಗಿ ನಿಭಾಯಿಸುವುದರ ಜೊತೆಗೆ ನಮ್ಮ ಭಾರತದ ರಾಡಾರ್ ಸಿಸ್ಟಮ್ ಈಗ ಕಂಟ್ರೋಲ್ ಬಂದಿದೆ ಅಥವಾ ಕಂಟ್ರೋಲ್ ತೆಗೆದುಕೊಂಡಿದೆ. ಆ ಮೂಲಕ ಜಮ್ಮು ಕಾಶ್ಮೀರದಲ್ಲಿ ಆಂಟಿ ಈ ಒಂದು ದಾಳಿ ಆದಾಗ ಅವುಗಳನ್ನು ಹೊಡೆದುಳಿಸುವಂತಹ ಈ ಒಂದು ಎಡಿಎಸ್ ಈಗ ಆಕ್ಟಿವ್ ಆಗಿದೆ ಅನ್ನೋದ್ರ ಬಗ್ಗೆ, ಆಂಟಿ ಡಿಫೆನ್ಸ್ ಸಿಸ್ಟಮ್ ಆಕ್ಟಿವ್ ಆಗಿದೆ ಅನ್ನೋದು ಈ ಹೊತ್ತಿಗೆ ಮಾಹಿತಿ ಲಭ್ಯ ಆಗಿದೆ. ಅದರಲ್ಲಿ ಪಾಕಿಸ್ತಾನದ ಈ ಡ್ರೋನ್ಗಳು ಹಾರಿ ಬಂದ ಸೂಕ್ಷ್ಮತೆಯನ್ನ ಗ್ರಹಿಸಿ ಅವುಗಳನ್ನ ಅಲ್ಲೇ ಸುಟ್ಟು ಹಾಕುವಂತ ಕೆಲಸವನ್ನ ಭಾರತ ಮಾಡ್ತಾ ಇದೆ. ಜಮ್ಮುವಿನಲ್ಲಿ ಅಲ್ಲಿ ಈಗ ಹೈ ಅಲರ್ಟ್ ನಲ್ಲಿರುವಂತೆ ಸೂಚನೆಯನ್ನ ಕೊಡಲಾಗಿದೆ. ಬೆಳಗಿನ ಜಾವತ್ ಸುಮಾರಿಗೆ ಅಲ್ಲಿ ಡ್ರೋನ್ ಅಟ್ಯಾಕ್ ಆಗಿದೆ ಅನ್ನೋದು ಈ ಹೊತ್ತಿಗೆ ಮಾಹಿತಿ ಲಭ್ಯ ಆಗಿದೆ. ಕೆಲವೇ ಹೊತ್ತಿನಲ್ಲಿ ಸೇನೆಯಿಂದ ಅಧಿಕೃತವಾಗಿ ಮಾಹಿತಿ ಸುದ್ದಿಗೋಷ್ಠಿ ಮೂಲಕ ಬಿಡುಗಡೆ ಆಗುತ್ತೆ ಅನ್ನೋದ್ರ ಬಗ್ಗೆಯೂ ಕೂಡ ಈ ಹೊತ್ತಿಗೆ ಮಾಹಿತಿ ಇದೆ. ಮತ್ತೊಂದು ಕಡೆಯಲ್ಲಿ ಉರಿಯಲ್ಲಿ ನಿರಂತರವಾಗಿ ದಾಳಿ ಮಾಡ್ತಾನೆ ಇದ್ದಾರೆ ಪಾಕಿಸ್ತಾನದ ಸೇನೆ. ಅಲ್ಲಿ ನಿರಂತರವಾಗಿ ಭಾರತದ ಅಲ್ಲಿರುವಂತಹ ಸಿವಿಲಿಯನ್ಸ್ ಅನ್ನ ಗುರಿಯಾಗಿಸಿಕೊಂಡು ಮಾರ್ಟರ್ ಮತ್ತೆ ಶೆಲ್ ದಾಳಿಯನ್ನ ಮಾಡ್ತಾ ಇತ್ತು. ಭಾರತ ಆ ಮಾರ್ಟರ್ ಗಳನ್ನ ಧ್ವಂಸ ಮಾಡೋದು, ಶೆಲ್ ಗಳನ್ನ ಅಲ್ಲೆಲ್ಲವೂ ಕೂಡ ಉಡಿಸ್ ಮಾಡೋ ಕೆಲಸ ಭಾರತವೂ ಕೂಡ ಮಾಡ್ತಾ ಇತ್ತು. ಆದ್ರೆ ಅಲ್ಲಿ ಹೆಚ್ಚಿನ ಹಾನಿಯಾಗಿದೆ ಇವತ್ತಿನ ದಾಳಿಯಲ್ಲಿ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ಅಲ್ಲಿನ ಜನರನ್ನ ಶಿಫ್ಟ್ ಮಾಡಿದ್ರ ಹೊರತಾಗಿಯೂ ಕೂಡ ಅಲ್ಲಿ ಇದ್ದಂತ ಮನೆಗಳು, ಅಲ್ಲಿದ್ದಂತಹ ವೆಹಿಕಲ್ ಮತ್ತೊಂದು ಮಗದೊಂದು ಎಲ್ಲವೂ ಕೂಡ ಧ್ವಂಸವಾಗಿದೆ. ಅಲ್ಲಿ ಬಂಕರ್ಗಳಲ್ಲಿ ಅಲ್ಲಿನ ಜನ, ಇಲ್ಲಿ ಇರುವಂತಹ ಜನ, ಉರಿಯ ಕಟ್ಟ ಕಡೆಯ ಊರು ಚಾವುಂಡ ಅಂತ ಹೇಳಿ, ಚಾವುಂಡ ಆ ಊರಿನಲ್ಲಿ ಇದ್ರೆ ಅಟ್ಯಾಕ್ ಆದಾಗ ಫಸ್ಟ್ ಬಂದೂಕಿನ ಗುಂಡು ಬಂದು ಸಿಡಿಯೋದು ಅಲ್ಲೇನೆ. ಆ ಬಂದೂಕಿನ ರೇಂಜ್ ಇದೆಯಲ್ಲ, ಆ ಚಾವುಂಡ ಅನ್ನೋ ಊರನ್ನ ಸಂಪೂರ್ಣವಾಗಿ ಆವರಿಸಿಕೊಳ್ಳುತ್ತೆ. ಪಾಕಿಸ್ತಾನದ ದಾಳಿಯಲ್ಲೂ ಕೂಡ ಈಗ ಅಲ್ಲಿ ಕೆಲವು ಮನೆಗಳೆಲ್ಲ ಡೆಸ್ಟ್ರಾಯ್ ಆಗಿದ್ದಾರೆ. ಸಹಜವಾಗಿ ನಾಗೇಂದ್ರ ಬಾಬು ಅಲ್ಲಿಂದ ಮನೆಗಳನ್ನು ನೋಡ್ತಾ ಇದ್ರೆ ಅವು ಕೂಡ ಒಂದು ರೀತಿಯಲ್ಲಿ ಶೆಲ್ಟರ್ ರೀತಿಯಲ್ಲಿ ಇರ್ತವೆ. ಆ ರೀತಿಯ ಮನೆಗಳನ್ನು ಧ್ವಂಸ ಮಾಡುತ್ತೆ ಅಂತ ಹೇಳಿದ್ರೆ ಪಾಕಿಸ್ತಾನದ ಆ ಒಂದು ದಾಳಿ ಹೆಂಗಿತ್ತು ಅನ್ನೋದನ್ನ ತಾವು ಗಮನಿಸಬೇಕು ನಾಗೇಂದ್ರ ಬಾಬು. ಸದ್ಯಕ್ಕೆ ಭಾರತವು ಪ್ರತಿದಾಳಿಯನ್ನು ಮಾಡಿ ಅಲ್ಲಿದ್ದಂತಹ ಆ ಸೇನಾ ನೆಲೆಯಲ್ಲಿ ಇದ್ದಂತಹ ಅಥವಾ ಆ ಗಡಿಯ ನಿಯಂತ್ರಣದ ರೇಖೆಯ ಬಳಿ ಇದ್ದಂತಹ ಪಾಕಿಸ್ತಾನದ ಕೆಲವು ಮನೆಗಳು ಮತ್ತೆ ಅಲ್ಲಿದ್ದಂತಹ ಎಲ್ಲವನ್ನು ಕೂಡ ಧ್ವಂಸ ಮಾಡೋ ಮೂಲಕ ಭಾರತವು ಕೂಡ ಯಶಸ್ವಿಯಾಗಿ ಪ್ರತಿದಾಳಿಯನ್ನು ಮಾಡ್ತಾ ಇದೆ. ಆದ್ರೆ ಅಲ್ಲಿ ಸಾವು ನೋವಿನ ಬಗ್ಗೆ ವರದಿ ಆಗಿಲ್ಲ. ಕೆಲವೇ ಹೊತ್ತಿನಲ್ಲಿ ಸೇನೆಯಿಂದ ಅಧಿಕೃತವಾಗಿ ಈಗ ಪ್ರೆಸ್ ನೋಟ್ ರಿಲೀಸ್ ಆಗುತ್ತೆ. ಅದರಲ್ಲಿ ಒಂದು ಕ್ಲಾರಿಟಿ ಸಿಗುತ್ತೆ. ರಾತ್ರಿ ಎಲ್ಲ ಏನ್
ಕಾರ್ಯಾಚರಣೆ ಆಯ್ತು, ಎಲ್ಲ ಆಯ್ತು. ನಾವೇನ್ ಮಾಡಿದ್ವಿ, ಅವ್ರನ್ನ ಏನ್ ನಾವು ಮಟ್ಟ ಹಾಕಿದ್ವಿ, ಅವ್ರ ಯಾವ್ಯಾವ ಕಡೆಗಳಲ್ಲಿ ದಾಳಿ ಮಾಡಿದ್ವಿ. ಈಗ ಪಾಕಿಸ್ತಾನದ ಸುದ್ದಿ ಸಂಸ್ಥೆಗಳು ಮಾಡ್ತಾ ಇರುವಂತ ಸುದ್ದಿ ಇದೆಯಲ್ಲ, ಭಾರತದ ದಾಳಿಯಾಗಿ ವಾಯು ನೆಲೆಗಳನ್ನು ಧ್ವಂಸ ಮಾಡಿದ್ವಿ ಅನ್ನೋದು, ಅದು ಏನು ಎತ್ತ ಎಷ್ಟು ಹಾನಿಯಾಗಿದೆ ಅನ್ನೋದ್ರ ಬಗ್ಗೆ ಬಹುಶಃ ವಿಡಿಯೋ ಕ್ಲಿಪ್ಪಿಂಗ್ ಎಲ್ಲವೂ ಕೂಡ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಲಭಿಸುವಂತ ಸಾಧ್ಯತೆಗಳಿದೆ. ಒಟ್ಟಾರೆ ಭಾರತ ಸುಮ್ಮನೆ ಅಂತೂ ಕೂತ್ಕೊಂಡಿಲ್ಲ. ಪಾಕಿಸ್ತಾನದ ಎಲ್ಲ ಸಪೋರ್ಟ್ ಸಿಸ್ಟಮ್ ಅನ್ನ ಧ್ವಂಸ ಮಾಡಿ ಹಾಕ್ತಾ ಇದೆ. ಎಲ್ಲ ಶಸ್ತ್ರಾಸ್ತ್ರಗಳ ಭಂಡಾರವನ್ನ ಧ್ವಂಸ ಮಾಡಿ ವಾಯು ನೆಲೆಗಳನ್ನ ಉಡೀಸ್ ಮಾಡಿ ಹಾಕ್ತಾ ಇದೆ. ರಾಡರ್ ಸಿಸ್ಟಮ್ ಅನ್ನ ಸಂಪೂರ್ಣ ಕೊಲಾಪ್ಸ್ ಮಾಡಿ ಹಾಕಿದೆ. ಹಾಗೆ ಜಮ್ಮು ಇಲ್ಲೆಲ್ಲವೂ ಕೂಡ ಈಗ ATS ಅಲ್ಲಿ ಆಕ್ಟಿವ್ ಆಗಿದೆ. ಆ ಮೂಲಕ ಅಲ್ಲಿದ್ದಂತ ಯಾವುದೇ ಈ ಪಾಕಿಸ್ತಾನದ ದಾಳಿ ಆದ್ರೂ ಕೂಡ ಅದನ್ನ ಧ್ವಂಸ ಮಾಡಿ ನಾವು ಅಲ್ಲಿ ಈಗ ಸಂಪೂರ್ಣವಾಗಿ ನಿಯಂತ್ರಣವನ್ನು ಸಾಧಿಸಿದ್ದೀವಿ. ಅಲ್ಲಿನ ಏರ್ಪೋರ್ಟ್ಗಳು ಈಗ ಹೈ ಅಲರ್ಟ್ ನಲ್ಲಿದ್ದಾವೆ. ಪಾಕಿಸ್ತಾನದ 4 ಏರ್ಪೋರ್ಟ್ಗಳು ಬಂದ್ ಆಗಿದ್ದಾವೆ. ವಾಯುಗಡಿಯನ್ನ ಬಂದ್ ಮಾಡಿದೆ. ಭಾರತದ 24 ಏರ್ಪೋರ್ಟ್ಗಳು ಬಂದ್ ಆಗಿದ್ದಾವೆ. ಅಂದ್ರೆ ಅತಿ ಸೂಕ್ಷ್ಮ ಪ್ರದೇಶಗಳಲ್ಲಿ ಈಗ ಅಲ್ಲಿನ ಚಟುವಟಿಕೆಯನ್ನ ಬಂದ್ ಮಾಡಿ ಅದನ್ನ ಈಗ ಗಾರ್ಡ್ ಮಾಡುವ ಕೆಲಸವನ್ನ ಭಾರತ ಸೇನೆ ಮಾಡ್ತಾ ಇದೆ. ಅದೆಲ್ಲದರ ಹೊರತಾಗಿ ಭಾರತ ಸೇನೆಯ ಪ್ರತಿದಾಳಿಗೆ ಪತ್ರಗುಟ್ಟಿ ಹೋಗಿರುವಂತಹ ಪಾಕಿಸ್ತಾನದ ಶಸ್ತ್ರಾಸ್ತ್ರ ಭಂಡಾರವೇ ಕ್ಲೋಸ್ ಆಗ್ತಾ ಇದೆ, ಅಥವಾ ಶಸ್ತ್ರಾಸ್ತ್ರಗಳೆಲ್ಲೂ ಕೂಡ ಖಾಲಿ ಆಗ್ತಾ ಇದೆ. ಪಾಕಿಸ್ತಾನ ಬಹುಶಃ ಇವತ್ತೊಂದು ದಿನ ಇದೇ ರೀತಿಯಾಗಿ ನಮ್ಮ ಮೇಲೆ ಅಟ್ಯಾಕ್ ಮಾಡಬಹುದು. ನಾಳೆ ದಿನ ನೋಡಿದ್ರೆ ಪಾಕಿಸ್ತಾನದ ಬಳಿ ಏನೂ ಇರೋದಿಲ್ಲ. ಆಗ ಭಾರತಕ್ಕೆ ನೋಡಿ ಶತ್ರು ರಾಷ್ಟ್ರ ಸೋಲೊಪ್ಪಿಕೊಂಡಂಗೆನೆ. ಆದ್ರೆ ಭಾರತ ನಾಗರಿಕರನ್ನೆಲ್ಲ ಗುರಿಯಾಗಿಸಿಕೊಂಡು ದಾಳಿ ಮಾಡೋದಿಲ್ಲ. ಏನಿದ್ರು ಕೂಡ ಇವರ ಸೊಕ್ಕನ್ನಡಗಿಸುತ್ತದೆ ಹೊರತು ಭಾರತ ಅಂತ ಒಂದು ಪಾಕಿಸ್ತಾನದ ರೀತಿಯಲ್ಲಿ ಹೇಡಿ ರಾಷ್ಟ್ರ ಅಂತೂ ಖಂಡಿತವಾಗ್ಲೂ ಕೂಡ ಅಲ್ಲ. ಪಾಕಿಸ್ತಾನ ಸೋಲೊಪ್ಪಿಕೊಳ್ಳುವಂತ ಸಮಯ ಬಂದೇ ಬಿಟ್ಟಿದೆ ನಾಗೇಂದ್ರ ಬಾಬು. ಅದಕ್ಕೆ ಕ್ಷಣಗಣನೆಯೂ ಆರಂಭ ಆದಾಗ ಕಾಣಿಸ್ತಾ ಇದೆ. ಆ ರೀತಿಯಾಗಿ ಭಾರತ ಅವರ ಪ್ರಮುಖವಾದಂತ ಕೆಲವು ಹೆಡ್ ಕ್ವಾರ್ಟರ್ಸ್ ಗಳನ್ನ ಧ್ವಂಸ ಮಾಡುವ ಮೂಲಕ ಅವರ ಜಂಗಾಬಲವನ್ನೇ ಕುಸಿಯುವಂತೆ ಮಾಡಿದ್ದಾರೆ. ಸದ್ಯಕ್ಕೆ ಭಾರತೀಯ ಸೇನೆ ಇವತ್ತು ಬೆಳಿಗ್ಗೆಯಿಂದಲೂ ಕೂಡ ಅಲ್ಲಿ ಕೆಲವು ಸೂಕ್ಷ್ಮ ಪ್ರದೇಶಗಳನ್ನ ಪಾಯಿಂಟ್ ಮಾಡಿಕೊಂಡು ಅಲ್ಲಿ ಟಾರ್ಗೆಟ್ ಮಾಡುವುದಕ್ಕೆ ಈಗ ಎಲ್ಲಾ ಪ್ಲಾನ್ ಮಾಡಿದ್ದಾರೆ. ಅದರಂತೆ ಕೆಲವೇ ಹೊತ್ತಿನಲ್ಲಿ ಸೇನೆಯಿಂದ ಸುದ್ದಿಗೋಷ್ಠಿಯ ಮೂಲಕ ಒಂದು ಕ್ಲಾರಿಟಿ ದೇಶದ ಜನರಿಗೆ ಸಿಗುವಂತ ಸಾಧ್ಯತೆ ಇದೆ. ಸಂಪೂರ್ಣವಾಗಿ ಧ್ವಂಸ ಮಾಡಿ ಎಲ್ಲವನ್ನು ಕೂಡ ನಿರ್ನಾಮ ಮಾಡಿ ಹಾಕ್ತಾರಾ, ಅಥವಾ ಈಗ ಏನೇನಾಗಿದೆ ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಸಿಗುವಂತ ಸಾಧ್ಯತೆ ಇದೆ. ಬೆಳಿಗ್ಗೆ ಸುಮಾರು 4 ಗಂಟೆಯಿಂದಲೂ ಕೂಡ ಅಲ್ಲಿ ಕಾರ್ಯಾಚರಣೆಯ ಭಾಗವಾಗಿ ಅಲ್ಲಿ ಗುಂಡಿನ ಶಬ್ದ, ಮೊರೆತ ಎಲ್ಲವೂ ಕೂಡ ಕೇಳಿಸ್ತಾ ಇದೆ. ಮಿಸೈಲ್ಗಳು, ಶೆಲ್ಗಳ ದಾಳಿಯೂ ಕೂಡ ಗಡಿಯಲ್ಲಿ ಕೇಳ್ತಾ ಇದ್ರೆ ಅದನ್ನ ಭಾರತ ಸೇನೆ ಯಶಸ್ವಿಯಾಗಿ ಹೊಡೆದು ಹಾಕ್ತಾ ಇದೆ. ಒಟ್ಟಾರೆ ಕಾರ್ಯಾಚರಣೆಯ ಭಾಗವಾಗಿ ನಿರಂತರವಾಗಿ ಅಲ್ಲಿ ತಮ್ಮ ಆರ್ಮಿ ಸಿಸ್ಟಮ್ ಆಕ್ಟಿವ್ ಆಗಿದೆ ನಾಗೇಂದ್ರ ಬಾಬು. ಓಕೆ ರಂಜಿತ್, ಹಾಗೆ ಸಂಪರ್ಕದಲ್ಲಿ ಅಭಿಷೇಕ್ ನೋಡಿ, ಈಗ ಒಂದು ಕಡೆ ಮಿಡ್ ನೈಟ್ ಆಪರೇಷನ್ಗೆ ಪಾಕಿಸ್ತಾನ ನಲಿಗೆ ಹೋಗಿದೆ. ಆದ್ರೂ ಕೂಡ ಪಾಕಿಸ್ತಾನದ ಕಡೆಯಿಂದ ಆರ್ಟಿಲರಿ ಅಟ್ಯಾಕ್ ಆಗ್ತಾ ಇದೆ ಅಂತೇಳಿ, ಆರ್ಟಿಲರಿ ಫೈರಿಂಗ್ ಆಗ್ತಾ ಇದೆ ಅನ್ನೋದು ಈಗ ಸಿಗ್ತಾ ಇರುವಂತ ಮಾಹಿತಿ. ಉರಿ ಸೆಕ್ಟರ್ ಅಲ್ಲೂ ಕೂಡ ಈಗ ಫೈರಿಂಗ್ ಸ್ಟಾರ್ಟ್ ಆಗಿದೆ. ನೀವು ಕೂಡ ಅದೇ ಭಾಗದಲ್ಲೇ ಇದ್ದೀರಿ, ಉರಿಗೆ ತುಂಬಾ ಹತ್ತಿರದಲ್ಲೇ ಇದ್ದೀರಿ ನೀವು. ಹಾಗಾಗಿ ಉರಿಯಲ್ಲಿ ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ ಅಭಿಷೇಕ್? जा चला गया ನಾಗೇಂದ್ರ, ಮೊದಲನೇದಾಗಿ ಉರಿ ಸೆಕ್ಟರ್ ನಲ್ಲಿ LOC ಬಳಿ ಇರುವಂತಹ ಅಷ್ಟು ಮನೆಗಳನ್ನ ಖಾಲಿ ಮಾಡಿಸಲಾಗಿದೆ. ಅಲ್ಲಿರುವಂತಹ ಪ್ರತಿಯೊಂದು ಮನೆಯಲ್ಲಿರುವಂತಹ ವ್ಯಕ್ತಿಗಳನ್ನ ಒಂದೆರಡು ಸೇಫ್ ಹೌಸ್ ಗಳಲ್ಲಿ ಇರಿಸಲಾಗಿರುವಂತದ್ದು. ಆ ಒಂದು ಭಾಗದಿಂದ ಕನಿಷ್ಠ ಪಕ್ಷ 7-8 ಕಿಲೋಮೀಟರ್ ದೂರದಲ್ಲಿರುವಂತಹ ಸ್ಥಳಕ್ಕೆ ಶಿಫ್ಟ್ ಮಾಡಲಾಗಿರುವಂತದ್ದು ಮೊದಲನೇ ಪಾಯಿಂಟ್ ಆಗುತ್ತೆ. ಒಂದಿಷ್ಟು ಕೆಲವು ಬಂಕರ್ಗಳಲ್ಲಿ ಅಂದ್ರೆ ಸಾಮಾನ್ಯವಾಗಿ 4-5 ಕುಟುಂಬಗಳಿಗೆ ಮಾತ್ರ ಒಂದು ಬಂಕರ್ ಅನ್ನ ಈಗ ನಿರ್ಮಾಣ ಮಾಡಿರುವಂತದ್ದು. ಆ ಕಾರಣದಿಂದ ಅಲ್ಲಿ ಅತಿ ಹೆಚ್ಚಿನ ಜಾಗ ಸಾಲೋದಿಲ್ಲ ಅನ್ನೋದು ಒಂದಾದ್ರೆ, ಮತ್ತೊಂದು ಕಡೆ ಗಾಳಿ ಬೆಳಕಿನ ವ್ಯವಸ್ಥೆ ಕಷ್ಟ ಆಗುತ್ತೆ. ಎಷ್ಟು ಗಂಟೆಗಳ ಕಾಲ ಬಂಕರ್ ನಲ್ಲಿ ಇರಬೇಕು ಅನ್ನೋದು ಖಾತ್ರಿ ಇಲ್ಲದಿರೋದ್ರಿಂದ ಒಂದಿಷ್ಟು ಕುಟುಂಬಗಳನ್ನ ಮೇಜರ್ ಆಗಿ ಒಂದು ಸೇಫ್ ಝೋನ್ಗೆ ಶಿಫ್ಟ್ ಮಾಡಲಾಗಿರುವಂತದ್ದು ಉರಿ ಸೆಕ್ಟರ್ ನಲ್ಲಿ ನಾವು ಗಮನಿಸಬೇಕಾದ ಮೊದಲನೇ ಅಂಶ ಆಗಿರುವಂತದ್ದು. ನಾವು ಎಲ್ಲಿ ನಿಂತು ವರದಿಯನ್ನ ಮಾಡಿದ್ದೇವೆ, ಯಾವೆಲ್ಲ ಬಂಕರ್ಗಳನ್ನ ತೋರಿಸಿದ್ದೇವೆ, ಯಾವ ಮನೆಗಳನ್ನ ವಿಸಿಟ್ ಮಾಡಿದ್ದೇವೆ, ಅಷ್ಟು ಸ್ಥಳಗಳಲ್ಲಿ ಈಗ ಆರ್ಟಿಲರಿ ಶೆಲ್ಲಿಂಗ್ ಆಗ್ತಿರುವಂತದ್ದು ಕಂಟಿನ್ಯೂಸ್ ಆಗಿ ನಿನ್ನೆ ರಾತ್ರಿಯಿಂದ ಮುಂದುವರಿತಾ ಇದೆ. ಈ ಕಾರಣದಿಂದ ಭದ್ರತೆ ಇಲ್ಲದೇ ಇರುವಂತಹ ಕಾರಣದಿಂದ ಅಲ್ಲಿರುವಂತಹ ಜನರು ಜೀವವನ್ನು ಕೈಯಲ್ಲಿ ಹಿಡಿದು ಬದುಕುವಂತಹ ಪರಿಸ್ಥಿತಿ ಹಾಗೂ ಅನಿವಾರ್ಯತೆ ಎದುರಾಗಿರುವಂತದ್ದು. ಮೊನ್ನೆಯಷ್ಟೇ ಅಲ್ಲಿನ ಅಂದ್ರೆ ಉರಿಯ